ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ರಮಣ್ ಇಡೀ ದಿನ ಕಷ್ಟಪಟ್ಟು ದುಡಿದು ಸಂಜೆ ತನ್ನ ಮನೆಗೆ ಹೊರಡುತ್ತಾನೆ. ಅವನು ತನ್ನ ಕುಟುಂಬದ ಎಲ್ಲಾ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿರ್ವಹಿಸುತ್ತಿರುತ್ತಾನೆ. ದಿನವಿಡೀ ಆಟೋ ರಿಕ್ಷಾ ಓಡಿಸಿ ಸುಸ್ತಾಗುತ್ತಾನೆ. ಆದರೆ ಇದಾವುದನ್ನು ಲೆಕ್ಕಿಸದೆ ತುಂಬಾ ಖುಷಿಯಾಗಿರುತ್ತಾನೆ. ಆವತ್ತು ಅವನ ಯಾವತ್ತಿನ ಗಳಿಕೆಗಿಂತ ಹೆಚ್ಚು ಹಣ ಅವನ ಕೈ ಸೇರಿತ್ತು. ಅವನಂದುಕೊಳ್ಳುತ್ತಾನೆ, ಸಂಜೆ ಮನೆಗೆ ಹಿಂತಿರುಗುವಾಗ ದಾರಿಯಲ್ಲಿ ಸಿಗೋ ಅಂಗಡಿಯಿಂದ ಏನಾದರೂ ತಿನ್ನಲು ತೆಗೆದುಕೊಂಡು ಹೋಗುತ್ತೇನೆ ಎಂದು. ಅದರಿಂದ ಅವನ ಮಕ್ಕಳು ಮತ್ತು ಹೆಂಡತಿ ಸಮೇತ ಸಂತೋಷ ಪಡುತ್ತಾರೆ. ರಮಣ್ ತನ್ನ ಕುಟುಂಬವನ್ನು ತುಂಬಾ ಪ್ರೀತಿಸುತ್ತಾನೆ. ಪ್ರತಿದಿನ ಸಮಯಕ್ಕಿಂತ ಹೆಚ್ಚು ಆಟೋ ರಿಕ್ಷಾ ಓಡಿಸುತ್ತಿದ್ದ ಅವನು ಯಾವುದೇ ಪರಿಸ್ಥಿತಿಯಲ್ಲಿ ಅವನ ಕುಟುಂಬ ಇನ್ನೊಬ್ಬರ ಬಳಿ ಕೈಚಾಚುವಂತೆ ಆಗಬಾರದು ಎಂದು ಅಂದುಕೊಂಡಿರುತ್ತಾನೆ. ಆವತ್ತು ರಮಣ್ ಫೋನಿಗೆ ಹಲವು ಬಾರಿ ಕರೆಗಳು ಬರುತ್ತಿರುತ್ತವೆ. ಇಷ್ಟೊಂದು ಬಾರಿ ಕರೆಗಳು ಬರುತ್ತಿರುವುದು ಅವನ ಮನೆಯಿಂದ ಮಾತ್ರ ಎಂದು ಅವನಂದುಕೊಳ್ಳುತ್ತಾನೆ. ಏಕೆಂದರೆ ಆವತ್ತು ಅವನ ಹುಟ್ಟುಹಬ್ಬವಿತ್ತು. ಆದ್ದರಿಂದ ಮಕ್ಕಳು ತಮ್ಮ ತಂದೆಯ ಹುಟ್ಟುಹಬ್ಬವನ್ನು ಅವರೊಂದಿಗೆ ಆಚರಿಸಲು ಬಯಸಿದ್ದರಿಂದ ಅವರಿಗೆ ಕರೆ ಮಾಡಿ ಬೇಗನೆ ಬರುವಂತೆ ಕೇಳುತ್ತಿದ್ದರು. ಹೀಗೆ ಮಕ್ಕಳು ಸರಿಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ ರಮಣ್ಗೆ ಕರೆ ಮಾಡುತ್ತಲೇ ಇದ್ದರು. ರಮಣ್ ತನ್ನ ಜನ್ಮದಿನವನ್ನು ಶಾಂತಿಯುತವಾಗಿ ಆಚರಿಸಲು ಸ್ವಲ್ಪ ಹೆಚ್ಚು ಹಣವನ್ನು ಗಳಿಸಲು ಬಯಸಿದ್ದರಿಂದ ರಮಣ್ ಆ ಫೋನ್ ಕರೆಗಳನ್ನು ಸ್ವೀಕರಿಸುತ್ತಿರುವುದಿಲ್ಲ. ಯಾವತ್ತೂ ಬೇಗನೆ ಮನೆಗೆ ಹೋಗುತ್ತಿದ್ದ ರಮಣ್ಗೆ ಆವತ್ತು ಅದಾಗಲೇ ರಾತ್ರಿ 11 ಗಂಟೆಯಾಗಿತ್ತು. ಆ ವೇಳೆ ಗ್ರಾಮದ ಜನರು ನಿದ್ರಾವಸ್ಥೆಯಲ್ಲಿದ್ದಾರೆ. ಆಗ ರಮಣ್ಗೆ ಯಾವುದೇ ಸವಾರಿ ಸಿಗುತ್ತಿಲ್ಲ. ಆಗ ರಮಣ್ ಈ ವೇಳೆ ಇನ್ನು ತನಗೆ ಬೇರೆ ಯಾವುದೇ ಗ್ರಾಹಕರು ಸಿಗುವುದಿಲ್ಲ ಎಂದು ಭಾವಿಸುತ್ತಾನೆ. ತನ್ನ ಜೇಬು ನೋಡಿದ ರಮಣ್ ಖುಷಿ ಪಡುತ್ತಾನೆ. ಆವತ್ತಿನ ಅವನ ದುಡಿಮೆ ಸುಮಾರು 1200ರಿಂದ 1300 ಆಗಿತ್ತು. ಆದ್ದರಿಂದ ಬಹಳ ಸಂತೋಷ ಪಡುವ ಅವನು ಇವತ್ತಿಗೆ ಇನ್ನು ಸಾಕೆಂದು ತನ್ನ ಮನೆಯ ಕಡೆ ಹೊರಟ. ಹೀಗೆ ಹೊರಟ ಅವನು ದಾರಿಯಲ್ಲಿದ್ದ ಡಾಬಾದಿಂದ ಸ್ವಲ್ಪ ಆಹಾರವನ್ನು ತೆಗೆದುಕೊಂಡು ಹೋಗಬೇಕೆಂದು ಯೋಚಿಸುತ್ತಿದ್ದ. ಆಗ ತಡರಾತ್ರಿ ಆಗಿದ್ದರಿಂದ ಅತಿ ವೇಗದಲ್ಲಿ ಆಟೋ ಓಡಿಸುತ್ತಿದ್ದ ರಮಣ್ ಆ ದಾರಿ ಅವನ ಮನೆಗೆ ಶಾರ್ಟ್ ಕಟ್ ಆಗಿತ್ತು. ಆಟೋವನ್ನು ವಾಯುವೇಗದಲ್ಲಿ ಓಡಿಸುತ್ತಿದ್ದ ಆತನಿಗೆ ಇದ್ದಕ್ಕಿದ್ದಂತೆ ತನ್ನ ಕಣ್ಣ ಮುಂದೆ ಪ್ರಖರವಾದ ಬೆಳಕು ಬಿದ್ದಿದ್ದು ಬ್ರೇಕ್ ಸಿಗದೆ ತನ್ನನ್ನು ರಕ್ಷಿಸಿಕೊಳ್ಳಲು ಆಟೋದ ಹ್ಯಾಂಡಲ್ ಅನ್ನು ಇನ್ನೊಂದು ಬದಿಗೆ ತಿರುಗಿಸಿದ. ಆಗ ಆ ಕತ್ತಲೆಯಿಂದಾಗಿ ತಾನು ಹೋಗುತ್ತಿದ್ದ ದಾರಿ ತಪ್ಪಿದೆ ಎಂದು ಅವನಿಗೆ ತಿಳಿಯಲಿಲ್ಲ. ಈಗ ಅವನು ಸಾಗುತ್ತಿರುವ ಆ ಹಾದಿ ಅವನಿಗೆ ವಿಶೇಷವಾಗಿತ್ತು. ಏಕೆಂದರೆ ಈ ಮಾರ್ಗದೊಂದಿಗೆ ರಮಣ್ಗೆ ಆಳವಾದ ಸಂಪರ್ಕವಿತ್ತು. 20 ವರ್ಷಗಳ ಹಿಂದೆ ಒಮ್ಮೆ ಇದೇ ಮಾರ್ಗದಲ್ಲಿ ಸಾಗಿದ್ದ ರಮಣ್ ಈಗ ಆ ದಾರಿಯನ್ನು ಪ್ರವೇಶಿಸಿದ ಕೂಡಲೇ ರಮಣ್ಗೆ ವಿಚಿತ್ರವಾದ ಶಬ್ದ ಕೇಳಿಸುತ್ತದೆ. ಆಗ 20 ವರ್ಷಗಳ ಹಿಂದೆ ಇದೇ ದಿನದಂದು ಅವನು ತನ್ನ ಅದೇ ರಸ್ತೆಯ ಪ್ರಯಾಣವನ್ನು ನೆನಪಿಸಿಕೊಳ್ಳುತ್ತಾನೆ. ಆ ರಸ್ತೆ ತುಂಬಾ ನಿರ್ಜನವಾಗಿತ್ತು. ಅವನು ತನ್ನ ಆಟೋವನ್ನು ವೇಗವಾಗಿ ಚಲಾಯಿಸುತ್ತಿದ್ದ. ಆಗ ಇದ್ದಕ್ಕಿದ್ದಂತೆ ಹುಡುಗಿಯೊಬ್ಬಳು ಅವನ ಆಟೋ ರಿಕ್ಷಾದ ಮುಂದೆ ಬಂದಳು. ಹುಡುಗಿಯ ಮುಖ ನೋಡಿದ ರಮಣ್ ತುಂಬಾ ನರ್ವಸ್ ಆದ. ಒಂದು ಕ್ಷಣ ರಮಣ್ ತನ್ನ ಕಣ್ಣು ಮುಚ್ಚಿ ಮತ್ತೆ ಅವನು ತನ್ನ ಕಣ್ಣುಗಳನ್ನು ಉಜ್ಜಿಕೊಂಡು ಮುಂದೆ ನೋಡಿದ. ಆದರೆ ಈ ಬಾರಿ ಅಲ್ಲಿ ಯಾವ ಹುಡುಗಿಯೂ ಇರಲಿಲ್ಲ. ಅದೇ ಸಮಯದಲ್ಲಿ ಅದೇ ಹುಡುಗಿಯ ಕೈ ರಮಣನ ಭುಜದ ಮೇಲೆ ಬರುತ್ತದೆ. ಆ ಕ್ಷಣ ರಮಣ್ ಆ ಬೀಸುತ್ತಿದ್ದ ತಣ್ಣನೆಯ ಗಾಳಿಯಲ್ಲಿಯೂ ಬೆವರಿನಿಂದ ಒದ್ದೆಯಾಗುತ್ತಾನೆ. ಆ ಹುಡುಗಿ ಅವನ ಬಳಿ ಹೀಗೆ ಹೇಳುತ್ತಾಳೆ, ಸಹೋದರ, ನಾವು ಮುಂದೆ ಹೋಗೋಣವೇ? ರಮಣ್ ಭಯದಿಂದ ಪ್ರತಿಕ್ರಿಯೆಯಾಗಿ ಇಲ್ಲ ಎಂದು ಹೇಳುತ್ತಾನೆ. ಆಗ ಆ ಹುಡುಗಿ ಹೇಳುತ್ತಾಳೆ, ನಾನು ನನ್ನ ಮನೆಯ ಕಡೆಗೆ ಹೋಗಬೇಕು. ಹಾಗೆ ಹೇಳಿದ ಮರುಕ್ಷಣ ಆ ಹುಡುಗಿ ತನ್ನ ಬದಲಾದ ಧ್ವನಿಯಲ್ಲಿ ಹೇಳುತ್ತಾಳೆ, ನೀನೀಗ ಬರಲು ಒಪ್ಪಲಿಲ್ಲವೆಂದರೆ ನಿನ್ನನ್ನು ನಾನು ಸಾಯಿಸಿ ಬಿಡುತ್ತೇನೆ. ಆ ಧ್ವನಿಯನ್ನು ಕೇಳಿದ ರಮಣ್ ಬಹಳಷ್ಟು ಹೆದರುತ್ತಾನೆ. ಕೂಡಲೇ ಅವಳನ್ನು ತನ್ನ ಆಟೋದಲ್ಲಿ ಕುಳಿತುಕೊಳ್ಳಲು ಹೇಳುತ್ತಾನೆ. ಆದರೆ ಭಯದಿಂದ ಅವನು ತನ್ನ ಫೋನ್ ತೆಗೆದುಕೊಂಡು ಅವನ ಮನೆಗೆ ಕರೆ ಮಾಡಲು ಪ್ರಯತ್ನಿಸುತ್ತಾನೆ. ಆದರೆ ಅವನ ಫೋನ್ನಲ್ಲಿ ಯಾವುದೇ ನೆಟ್ವರ್ಕ್ ಸಿಗುವುದಿಲ್ಲ. ಆಗ ಆಟೋದಲ್ಲಿ ಕುಳಿತಿದ್ದ ಆ ಹುಡುಗಿ ಹೀಗೆ ಹೇಳುತ್ತಾಳೆ, ಇಲ್ಲಿ ಫೋನ್ ಕೆಲಸ ಮಾಡುವುದಿಲ್ಲ. ಆ ಕ್ಷಣ ರಮಣ್ಗೆ ಕಾಣಿಸುತ್ತದೆ, ತನ್ನ ಆಟೋದಲ್ಲಿ ಕುಳಿತಿರುವ ಹುಡುಗಿಯ ಪ್ರತಿಬಿಂಬ ಮುಂಭಾಗದ ಕನ್ನಡಿಯಲ್ಲಿ ಕಾಣಿಸುತ್ತಿಲ್ಲ ಎಂದು. ಇದನ್ನು ತಿಳಿದ ರಮಣ್ ತುಂಬಾ ಉದ್ವಿಗ್ನನಾಗುತ್ತಾನೆ. ಆ ಕ್ಷಣ ಆ ಹುಡುಗಿಯನ್ನು ನೋಡಲು ರಮಣ್ ಹಿಂತಿರುಗಿದಾಗ ಅಲ್ಲಿ ಕಾಣಿಸುತ್ತಿದ್ದ ಆ ದೃಶ್ಯವನ್ನು ನೋಡಿದ ಅವನು ವಿಚಲಿತನಾಗುತ್ತಾನೆ. ಅದರಿಂದ ಅವನ ಆಟೋ ನಿಯಂತ್ರಣಕ್ಕೆ ಸಿಗದೆ ಅಲ್ಲೇ ಇದ್ದ ಒಂದು ಬೃಹತ್ ಮರಕ್ಕೆ ಡಿಕ್ಕಿ ಹೊಡೆಯುತ್ತದೆ. ಅದರಿಂದಾಗಿ ರಮಣ್ ಸ್ಥಳದಲ್ಲೇ ಸಾವನ್ನಪ್ಪುತ್ತಾನೆ. ಹಿಂದಿನ ರಾತ್ರಿಯಿಂದ ಮನೆಗೆ ತಲುಪದ ರಮಣ್ ಬಗ್ಗೆ ಮನೆಯಲ್ಲಿ ಈಗ ಆತಂಕದ ವಾತಾವರಣ ನಿರ್ಮಾಣವಾಗುತ್ತದೆ. ರಾತ್ರಿ ಇಡೀ ರಮಣ್ ಸುದ್ದಿಯೇ ಇಲ್ಲ. ಫೋನ್ ಕೂಡ ಕೆಲಸ ಮಾಡುತ್ತಿಲ್ಲ. ಇದರಿಂದಾಗಿ ರಮಣನ ಹೆಂಡತಿ ಮಕ್ಕಳು ತೀವ್ರವಾಗಿ ಚಿಂತಾಕ್ರಾಂತರಾಗುತ್ತಾರೆ. ಆಗ ಮನೆಯ ಬಳಿ ಇದ್ದ ನೆರೆಹೊರೆಯವರು ಅವರ ಬಳಿಗೆ ಬಂದು ರಮಣನ ಹೆಂಡತಿಗೆ ಸುದ್ದಿ ಪತ್ರಿಕೆಯನ್ನು ತೋರಿಸಿ
ರಮಣ್ ನಿನ್ನೆ ರಾತ್ರಿ ಮನೆಗೆ ಹಿಂತಿರುಗುತ್ತಿರಬೇಕಾದ್ರೆ ದಾರಿಯಲ್ಲಿ ಅಪಘಾತದಿಂದ ಸಾವನ್ನಪ್ಪಿರುತ್ತಾನೆ ಎಂದು ಹೇಳುತ್ತಾರೆ. ಆದರೆ ಅದು ಆಕೆಗೆ ಗೊತ್ತಿಲ್ಲ. ಅದು ರಮಣ್ ಆಗಿರಲಾರದು. ಆತ ಯಾವತ್ತೂ ಅಜಾಗರೂಕತೆಯಿಂದ ವಾಹನ ಚಲಾಯಿಸುವುದಿಲ್ಲ ಎಂದು ಹೇಳುತ್ತಾಳೆ. ಆ ದಿನಪತ್ರಿಕೆಯಲ್ಲಿ ಸತ್ತ ವ್ಯಕ್ತಿಯ ಛಾಯಾಚಿತ್ರವಿಲ್ಲದ ಕಾರಣ ಅವಳು ತುಂಬಾ ಆತ್ಮವಿಶ್ವಾಸದಿಂದ ಇದ್ದಳು. ಆಗ ರಮಣ್ ಮನೆ ಮುಂದೆ ಇದ್ದಕ್ಕಿದ್ದಂತೆ ಪೊಲೀಸ್ ಕಾರ್ ಬರುತ್ತದೆ. ಅದನ್ನು ಕಂಡ ಎಲ್ಲರೂ ಹೆದರುತ್ತಾರೆ. ಪೊಲೀಸರ ಕೈಯಲ್ಲಿ ಒಂದು ಭಾವಚಿತ್ರವಿದೆ. ಆ ಭಾವಚಿತ್ರವು ರಮಣ್ನ ಶವದ್ದಾಗಿರುತ್ತದೆ. ಪೊಲೀಸರು ಆ ಭಾವಚಿತ್ರವನ್ನು ತೋರಿಸಿ ರಮಣ್ನ ಹೆಂಡತಿಯನ್ನು ಪ್ರಶ್ನಿಸಿದಾಗ ಅವನ ಹೆಂಡತಿ, ಹೌದು ಸಾರ್, ಇವರೇ ನಮ್ಮ ಯಜಮಾನರು. ಆ ಕ್ಷಣ ರಮಣನ ಮೃತದೇಹವನ್ನು ನೋಡಿದ ನಂತರ ರಮಣನ ಹೆಂಡತಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗದೆ ಅವಳು ಕಣ್ಣೀರು ಹಾಕಲು ಪ್ರಾರಂಭಿಸುತ್ತಾಳೆ. ವಿಷಯವನ್ನು ಅರಿತ ಮಕ್ಕಳು ಸಹ ತುಂಬಾ ಅಳುತ್ತಿದ್ದರು. ಆಗ ಪೊಲೀಸರು ಹೇಳುತ್ತಾರೆ, ನೋಡಿ, ನಿಮ್ಮ ನೋವು ನಮಗೆ ಅರ್ಥವಾಗುತ್ತದೆ. ನಿಮಗೆ ಸಹಾಯ ಮಾಡಲು ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ತನಿಖೆಗೆ ಸಹಕರಿಸಬಲ್ಲ ಕೆಲವು ಪ್ರಶ್ನೆಗಳನ್ನು ನಾವು ಕೇಳಲು ಬಯಸುತ್ತೇವೆ. ರಮಣ್ನ ಪತ್ನಿ ಪೊಲೀಸರಿಗೆ ಸಹಕರಿಸಲು ಒಪ್ಪುತ್ತಾಳೆ. ಆಗ ಪೊಲೀಸರು ಕೇಳುತ್ತಾರೆ, ರಮಣ್ ಯಾವಾಗಿನಿಂದ ಆಟೋ ರಿಕ್ಷಾ ಓಡಿಸುತ್ತಿದ್ದಾನೆ? ಅದಕ್ಕೆ ರಮಣ್ನ ಹೆಂಡತಿ ಹೇಳುತ್ತಾಳೆ, ಇಂದಿಗೆ ಸುಮಾರು 20 ವರ್ಷಗಳಾದವು. ಇಂದು ಅವರ ಜನ್ಮದಿನ. 20 ವರ್ಷಗಳ ಹಿಂದೆ ಇದೇ ದಿನ ಅವರು ಆಟೋ ಓಡಿಸಲು ಪ್ರಾರಂಭಿಸಿದ್ದರು. ಆಗ ಪೊಲೀಸರು ಕೇಳುತ್ತಾರೆ, ಸರಿ, ಈ ಆಟೋ ಅವನದ್ದೇ? ಆಗ ರಮಣ್ ಪತ್ನಿ ಹೇಳುತ್ತಾಳೆ, ಹೌದು. ಮದುವೆಯಾದ ಕೆಲವು ತಿಂಗಳ ನಂತರ ಆಟೋವನ್ನು ತನ್ನ ಹೆಸರಿಗೆ ನೋಂದಾಯಿಸಿಕೊಂಡರು. ಅದಕ್ಕೂ ಮೊದಲು ಈ ಆಟೋ ಅವರ ಚಿಕ್ಕಪ್ಪ ಕುಮಾರ್ಗೆ ಸೇರಿತ್ತು. ಅವರು ಆಟೋ ಯೂನಿಯನ್ನ ಮಾಜಿ ಮುಖ್ಯಸ್ಥರಾಗಿದ್ದರು. ರಮಣ್ನ ಹೆಂಡತಿಯನ್ನು ವಿಚಾರಣೆ ಮಾಡಿದ ನಂತರ ಪೊಲೀಸರು ಅವನ ಚಿಕ್ಕಪ್ಪನಾದ ಕುಮಾರ್ ಬಳಿ ತಲುಪುತ್ತಾರೆ. ಕುಮಾರ್ ಆಟೋ ಯೂನಿಯನ್ನ ಮಾಜಿ ಮುಖ್ಯಸ್ಥರಾಗಿದ್ದು ರಮಣನ ಚಿಕ್ಕಪ್ಪ. ಮೊದಲಿಗೆ ಪೊಲೀಸರ ಯಾವುದೇ ಪ್ರಶ್ನೆಗೆ ಉತ್ತರಿಸಲು ನಿರಾಕರಿಸಿದರು. ಆದರೆ ಪೊಲೀಸರು ಸತ್ಯ ಹೇಳುವಂತೆ ದಳಿಸಲು ಪ್ರಾರಂಭಿಸಿದಾಗ ಅವರು ಹೀಗೆ ಹೇಳುತ್ತಾರೆ, ರಮಣನ ತಾಯಿ ಬಾಲ್ಯದಲ್ಲಿಯೇ ತೀರಿಕೊಂಡರು. ರಮಣ್ ತಂದೆ ಅಂದರೆ ನನ್ನ ಸಹೋದರ ವಾಸುದೇವ ಮದ್ಯ ವ್ಯಸನಿ. ಅವನಿಗೆ ಮದ್ಯವನ್ನು ಹೊರತುಪಡಿಸಿ ತಿನ್ನುವ ಪ್ರಜ್ಞೆ ಇರಲಿಲ್ಲ. ರಮಣ್ಗೆ ತಂದೆಯೇ ಸರ್ವಸ್ವ. ಒಂದು ದಿನ ವಾಸುದೇವ ಅತಿಯಾದ ಮದ್ಯಪಾನದಿಂದ ಸಾವನ್ನಪ್ಪುತ್ತಾನೆ. ಆಗ ರಮಣ ಒಂಟಿಯಾದ. ಬಡತನದಿಂದ ಅವನು ಹೆಚ್ಚು ಶಿಕ್ಷಣ ಪಡೆಯಲು ಸಾಧ್ಯವಾಗಲಿಲ್ಲ. ಆ ದಿನದಿಂದ ಅವನು ನನ್ನೊಂದಿಗೆ ವಾಸಿಸಲು ಪ್ರಾರಂಭಿಸಿದ. ಮೊದಲು ಓದು ಎಂದು ಕೇಳಿದೆವು. ಆದರೆ ಇನ್ನು ಮುಂದೆ ಓದುವುದರಲ್ಲಿ ಆಸಕ್ತಿ ಇಲ್ಲ. ಜೀವನ ಚೆನ್ನಾಗಿ ಕಳೆಯಲು ಹಣ ಸಂಪಾದಿಸಬೇಕು ಎಂದ. ಅದಕ್ಕೆ ರಮಣ್ ಹುಟ್ಟುಹಬ್ಬದ ದಿನ ನಾನು ಅವನಿಗೆ ಆಟೋ ಖರೀದಿಸಿ ಉಡುಗೊರೆಯಾಗಿ ನೀಡಿದ್ದೆ. ಆ ಆಟೋ ಸಿಕ್ಕ ಮೇಲೆ ಅವನಿಗೆ ತುಂಬಾ ಖುಷಿಯಾಯಿತು. ಆಟೋ ಡ್ರೈವರ್ ಆಗಿ ಅವನ ಮೊದಲ ದಿನ ನಾನು ಕೂಡ ಅವನ ಜೊತೆ ಹೋಗಿದ್ದೆ. ಇದನ್ನು ಕೇಳಿದ ಪೊಲೀಸರು ಆಶ್ಚರ್ಯಚಕಿತರಾದರು ಮತ್ತು ಕೇಳುತ್ತಾರೆ, ಆ ಸಮಯದಲ್ಲಿ ರಮಣ್ ಒಬ್ಬನೇ ಇದ್ದ ಎಂದು ನೀವು ಹೇಳಿದ್ದೀರಿ. ನಾನು ಸುಳ್ಳು ಹೇಳಿದ್ದೆ. ಆವತ್ತು ರಮಣ್ ಹುಟ್ಟುಹಬ್ಬದಂದು ನಾನು ಸಂಘದಿಂದ ಮದ್ಯದ ಬಾಟಲಿಯನ್ನು ಮತ್ತು ರುಚಿಗೆ ಸ್ವಲ್ಪ ಬಜ್ಜಿಯನ್ನು ಜೊತೆಗೆ ಖರೀದಿಸಿದ್ದೆ. ಹೇಗೋ ಆ ರಸ್ತೆ ಸದಾ ನಿರ್ಜನವಾಗಿದೆ. ಆವತ್ತು ರಾತ್ರಿ 10:15 ಆಗಿತ್ತು. ಆ ರಸ್ತೆಯಲ್ಲಿ ಹೋಗುತ್ತಿದ್ದ ನಮ್ಮ ಆಟೋವನ್ನು ಒಬ್ಬಳು ಹುಡುಗಿ ನಿಲ್ಲಿಸಿದಳು. ಅವಳು ನೋಡಲು ತುಂಬಾ ಸುಂದರವಾಗಿದ್ದಳು. ಚಿಕ್ಕ ಬಟ್ಟೆಯನ್ನು ಧರಿಸಿದ್ದಳು. ಅವಳು ಹೇಳುತ್ತಾಳೆ, ನಾನು ನನ್ನ ಮನೆಗೆ ಹೋಗಬೇಕು, ಬರುತ್ತೀರಾ? ಆದರೆ ನಾನು ಮತ್ತು ರಮಣ್ ಸಾಕಷ್ಟು ಮದ್ಯ ಸೇವಿಸಿದ್ದೆವು. ಮದ್ಯದ ಅಮಲಿನಲ್ಲಿದ್ದ ರಮಣ್ ನಿಯಂತ್ರಣ ತಪ್ಪಿ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ್ದಾನೆ. ಅದರ ನಂತರ ಅವಳು ಸಾವನ್ನಪ್ಪುತ್ತಾಳೆ. ಅವಳು ಕಿರುಚುತ್ತಿದ್ದಳು. ಆದರೆ ಅವಳ ಕಿರುಚಾಟವನ್ನು ಕೇಳಲು ಆ ಸ್ಥಳದಲ್ಲಿ ಯಾರೂ ಇರಲಿಲ್ಲ. ಇದನ್ನು ಕೇಳಿದ ಪೊಲೀಸರು ಮುಂದಿನ ಪ್ರಕರಣವನ್ನು ಅರ್ಥ ಮಾಡಿಕೊಂಡರು. ಅವರು ಆ ಹುಡುಗಿಯ ಪ್ರಕರಣವನ್ನು ಪುನಃ ತೆರೆದರು. ಇದರಿಂದಾಗಿ ಕುಮಾರ್ಗೆ ಮರಣದಂಡನೆಯನ್ನು ವಿಧಿಸಲಾಯಿತು. ರಮಣ್ಗೆ ಅದಾಗಲೇ ಆ ಹುಡುಗಿಯ ಆತ್ಮ ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ನೀಡಿದ್ದಳು.